ಲೈಟಿಂಗ್ ಏನು ಮಾಡಿ ಮಾಡಿ ನೋಡ್ತಾ ಇದ್ದೀನಿ ಲೋಡ್ ಮಾಡ್ದಾನ ಹೋಗಿ ನಾ ಮುಂದೆ ಫ್ಲಾಶ್ ಬರ್ತೀನಿ ನೋಡೋದು ಎಲ್ಲ ಇದೆ ಅಣ್ಣ ಮುಂದೆ ಎಲ್ಲಿದೆ ನನ್ನ ಕೆಳಗಡೆ ಇದೆ ಫ್ಲಾಶ್ ನೋಡು ನೋಡಿ ಈಗ ನೋಡು ಹಾಂ ಅಣ್ಣ ಸ್ವಲ್ಪ ಮುಂಚೆ ಡೌನ್ ಸ್ವಲ್ಪ ಇದೆ ಫ್ಲಾಶ್ ಮೇಡಮ್ ಸ್ವಲ್ಪ ಮುಂದೆ ಒಂಚೂರು ಮನು ಸ್ವಲ್ಪ ಬ್ಯಾಕ್ ಮಾಡ ಹಾಂ ಒಳಗಡೆ ಮಾಡೋರು ಏನೂ ಕೊಡಲ್ಲ ಮುಂದೆ ಬಂದು ಮಾಡಬೇಕು ಮುಂದೆ ಕ್ಯಾಮ್ರಾ ಡೌನ್ ಮಾಡ್ರ ಗುರು ಅದು ಇಲ್ಲಿ ಗುರು 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 ಇಲ್ಲ ಗುರು ಅಲ್ಲ ಇನ್ನೊಂಚೂರು ಮುಂದೆ ಬನ್ನಿ ಕ್ಯಾಮ್ರಾಗೆ ಹಾಂ ಓಕೆ ಮುಂದೆ ನೀನು ಎಲ್ಲರೂ ಕೊಟ್ಟು ನೀನೇ ಕೊಟ್ಟು ಸಾರಿ ಹಿಡ್ಕೊಂಡ್ಬಂದಿದ್ದೆ ಫೀಲ್ಡ್ ಬರೋಪ್ಪ ಎಲ್ಲ ಮುಂದೆ ಯಾರು ಫ್ಲಾಶ್ ಬರ್ತೀನಿ ನೋಡಿದ್ದು ಹಿಡ್ಕೊಂಬಿಡಿ ಇವಾಗ ಮೋಕ್ಷಣ ಫ್ಲಾಶ್ ಸ್ವಲ್ಪ ಬಿಡಿಲ್ಲ ಅಣ್ಣ ಮೊಬೈಲು ಹಾಂ ಬಂದ್ರೆ ಬಂದಾಗ ಹೇಳಿ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ಮಂಡಿ ಮನೆ ಟಾಕೀಸ್ ಅಂತ ಒಂದು ಹೊಸ ಬ್ಯಾನರ್ ಶುರುವಾಗ್ತದೆ. ಈ ಮೂಲಕ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂಡಿ ಮನೆ ಪ್ರೊಡಕ್ಷನ್ ಅಂತ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಪ್ರೊಡಕ್ಷನಲ್ಲಿ ಇವತ್ತಿಂದ ಪ್ರೊಡಕ್ಷನ್ ನಂಬರ್ 1 ಮೂವಿ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಧನ್ಯವಾದಗಳು, ಬಂದು ನಮ್ಮ ಕಾರ್ಯಕ್ರಮ ನಿರ್ವಹಿಸಿದ್ದಕ್ಕೆ. ಹಾಗೆ ನಮ್ಮ ವೆಂಕಟೇಶ್ ಅವರು ಮುಖ್ಯಮಂತ್ರಿಗಳ ವಿಶೇಷಾಧಿಕಾರಿಗಳು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಇವತ್ತೆಲ್ಲ ಕಾರ್ಯಕ್ರಮ ಮುಗಿಸ್ಕೊಟ್ಟು ದೀಪ ಬೆಳಗ್ಗೆ ಧನ್ಯವಾದಗಳು. ಅವರಿಗೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಒಂದು ಕಿರುಕಾಣಿಕೆ ಕೊಡು. ಹಾಗೂ ನಮ್ಮ ಸ್ನೇಹಿತರಾದ ಶಾನ್ ಶೆಟ್ಟರಿಗೆ ಒಂದು ಕಿರುಕಾಣಿಕೆ ಕೊಡಿ. ಬರಬೇಕು ನವೀನ್ ಸರ್.
ಓಕೆ, ಆಯಿತು ಆಯಿತು, ಒಂದೇ ನಿಮಿಷ ಅಣ್ಣ, ಮುಗಿಸ್ತೇನೆ. ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಇವತ್ತಿಂದ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು. ಈ ಫಿಲ್ಮ್ ಟೈಟ್ಲು ಕೆಲವೇ ದಿನಗಳಲ್ಲಿ ಇದನ್ನು ರಿವೀಲ್ ಮಾಡ್ತೀವಿ, ಟೈಟ್ಲು ಮತ್ತು ಫಸ್ಟ್ ಲುಕ್ಕು. ನಮ್ಮ ನಿರ್ದೇಶಕ ಬಂದ್ಬಿಟ್ಟು ಸುಮಂತ್ ಅಂತ, ಇವರು ಒಂದು 2-3 ಫಿಲ್ಮಲ್ಲಿ ಅಸೋಸಿಯೇಟಾಗಿ ಮಾಡಿದ್ದಾರೆ. ಒಂದು ಲೈನ್ ಕತೆ ಹೇಳಿದರು, ಖುಷಿ ಆಯಿತು. ಹಾಗೆ ನಮ್ಮ ಪ್ರೊಡಕ್ಷನಲ್ಲೇ ಮಾಡೋಣ ಅಂತ. ಸೊ ನಾಯಕಿಯಾಗಿ ತಪಸ್ವಿನಿ ಪೊನ್ನಚ್ಚ ಅಂತ, ಹರಿಕತೆ ಅಲ್ಲ ಗಿರಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದರು. ಈಗ ನಮ್ಮ ಚಿತ್ರದಲ್ಲಿ ನಾಯಕ ನಟಿಯಾಗಿ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು ಕಿರಣ್ ರವೀಂದ್ರನಾಥ್, ನಮ್ಗೆ ಗೊತ್ತಿರಬೇಕು, ನನ್ನ ಮೊದಲನೇ 2 ಫಿಲ್ಮಿಂದ ಅವರನ್ನೇ. ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಮ್ ಎಲ್ಲ ಮಾಡಿದರು. ಹಾಗಾಗಿ ಇದರಲ್ಲೂ ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ DOP ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ, ಯಾಕೆಂದರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ, ಅದರದ ಕ್ಯಾಮ್ರಾಮನ್ನು ಅವರು. ಹಾಗೆ ನಮ್ಮ ಚಕ್ರವರ್ತಿ ಅವರು ನಮ್ಮ ಡೈಲಾಗ್ ರೈಟ್ರು. ನನ್ನ ಜೊತೆಯಾಗಿ ನಮ್ಮ ತಬಲನಾಣಿ ಸರ್ ಜ್ವರ ಬಂದ್ಬಿಟ್ಟಿದೆ, ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ 15 ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ. ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ. ಅದಾದಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲ್ಯಾನ್ ಮಾಡಿದ್ವಿ, ಚಿಕ್ಕಮಗಳೂರು ಮತ್ತು ಲೇ ಲಡಾಖ್ ಆ ಥರ ಮಾಡ್ತಾ ಇದ್ವಿ. ಸೊ ಟೋಟಲಾಗಿ ಇವತ್ತಿಂದ 15 ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಇದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಚಿತ್ರ. ಸ್ಟ್ಯಾಂಡಪ್ ಕಾಮಿಡಿಯನ್ ಹೇಗೆ ನಗಿಸ್ತಾನೆ, ಅವನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೀರಿ ಜಾಸ್ತಿ ಏನು ಹೇಳಲ್ಲ, ಯಾಕೆಂದರೆ ಮುಂದಿನ ದಿನಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ. ಸೊ ಈ ಚಿತ್ರದ ಪ್ಲಾಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಇಲ್ಲ, ಆ್ಯಕ್ಚುಲಿ ಒಟ್ಟಿಗೆ ಮಾಡಬೇಕು ಅಂತ ಇತ್ತು. ಅದಕ್ಕೆ ನನಗೆ ನನ್ನ ಸ್ನೇಹಿತರುಗಳು ಕೈ ಜೋಡಿಸಿದ್ರು. ಒಂದು ರವಿಕುಮಾರ್ ಮತ್ತು ವೇಣು ಅವರಂತ ಸದಾಶಿವನಗರದಲ್ಲಿ, ಹಾಗೆ ನನ್ನ ಫ್ರೆಂಡು ಅಂಜನ್ ಅಂತ, ಹಾಗೆ ಮಹೇಶ್ ಅಂತ, ಇವರೆಲ್ಲರೂ ಒಟ್ಟಿಗೆ ಮಾಡೋಣ ಒಂದು ಪ್ರೊಡಕ್ಷನ್ನು, ನಿಮ್ಮ ಪ್ರೊಡಕ್ಷನಲ್ಲೇ ಮಾಡಿ ಅಂತ. ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು. ಯಾಕೆಂದರೆ ಕಥೆನೂ ತುಂಬ ಚೆನ್ನಾಗಿತ್ತು. ನಾನು ತುಂಬ ಜನಗಳಿಗೆ ಅಪ್ರೋಚ್ ಮಾಡಿದೆ, ಅದಕ್ಕಿಂತ ಈ ಕಥೆ ಚೆನ್ನಾಗಿದೆ ಅಲ್ಲ, ನಮ್ಮ ಪ್ರೊಡಕ್ಷನಿಂದನೇ ಮಾಡೋಣ, ಯಾಕೆ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಶುರುವಾಯಿತು. ಇವತ್ತಿಂದ ಚಿತ್ರೀಕರಣ ಶುರು ಮಾಡ್ತಾ ಇತ್ತು. ಥ್ಯಾಂಕ್ ಯು. ಟು ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ. ನಮ್ಮ ಹೀರೋಯಿನ್ನು ಅವ್ರ ಬಗ್ಗೆ ಪರಿಚಯ ಮಾಡ್ಕೋತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೈ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಂದ. ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ ಆಗಲಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ ಧ್ವನಿ ಚೆನ್ನಾಗಾಗ್ಬಿಟ್ಟಿದೆ, ಕೆಮ್ಮಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ. ರಾಜು ಅವರ ಜೊತೆಯಲ್ಲಿ 2ನೇ ಸಿನಿಮಾ ನಂದು. ಸುಮಂತು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ. ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ, ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ ನಾನು. ಹುಷಾರಿಲ್ಲಪ್ಪ ನನಗೆ ಅಂತಂದರೆ ಸುಮ್ಮನೆ 2 ಮಾತಾಡ್ಬಿಟ್ಟು ಹೋಗ್ಬಿಡಿ, ತುಂಬ ಹೆಚ್ಚು ಕಮ್ಮಿ ಆದರೆ ಡಾಕ್ಟ್ರನ್ನಲ್ಲೇ ಕರೆಸ್ತೀವಿ ಅಂದರು. ಅದಕ್ಕೆ ಬಂದೆ. ಫಸ್ಟೇ ತಬ್ಲಿ ನಾಣಿ ಅಂದ್ಬಿಟ್ರು, ತಬ್ಲಿ ಆಗೋಗ್ಬಿಟ್ಟಿದ್ದೆ ನಾನು. ತಮಾಷೆ ಹೇಳಿದೆ. ಕತೆ 1 ಲೈನು ಸುಮಾರಾಗಿ ಗೊತ್ತು ನನಗೆ, ನನ್ನ ಪಾತ್ರ ಗೊತ್ತಿಲ್ಲ, ಇದು ನಿಜ. ಸುಮಂತು ಹೇಳಿದ್ರು, ಇವ್ರಿಗೆ ಮಾತಾಡೋಣ ಬನ್ನಿ ಅಣ್ಣ. ಸಾಮಾನ್ಯ ಇಂಥವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ, ಯಾಕೆಂದರೆ 2ನೇ ಸಿನಿಮಾ ಆದ್ದರಿಂದ ಏನು ತೊಂದರೆ ಇಲ್ಲ, ನಮಗೆ ಜೊತೇಲಿ ಕೆಲಸ ಮಾಡ್ಬೋದು. ನಿರ್ಮಾಣಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಳ್ಳೆ ತಂಡನ ಕಟ್ಟಿದ್ದೀರಿ, ತುಂಬ ಸಂತೋಷ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಧರ್ಮಣ್ಣ ನಮ್ಮ ಜೊತೇಲಿ ಪಾತ್ರ ಮಾಡ್ತಾಯಿದ್ದೆ, ನಾನು ಅವನು ಇಂಥವರೆಗೂ ಸೇರೇ ಇಲ್ಲ ಜೊತೇಲಿ. ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರು ಕಾಂಬಿನೇಷನ್ನು.
ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮೈಕನ್ನು ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ ನಾಣಿ ಸರ್ ಜೊತೆ, ರಾಜು ಸರ್ ಜೊತೆ, ಡೈರೆಕ್ಟರ್ ಜೊತೆ, ಹೀರೋಯಿನ್ ಜೊತೆ ಎಲ್ಲರ ಜೊತೆಲೂ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಕತೆ ತುಂಬ ಅದ್ಭುತವಾಗಿದೆ. ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರು, ಸ್ಟ್ಯಾಂಡಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂಥ ಕತೆ. ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ. ಒಂದೊಳ್ಳೆ ಪಾತ್ರ, ಹಂಗಾಗಿ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ, ನನಗೆ ಫಸ್ಟು ಸರ್ ಚೆನ್ನಾಗಿ ಗೊತ್ತು, ಆದರೆ ಅವ್ರು ಚಿಕ್ಕಮಂಗ್ಳೂರವ್ರು ಅಂತ ಗೊತ್ತಿರಲಿಲ್ಲ, ನಮ್ಮ ಡಿಸ್ಟಿಕ್ ಅವರೇ. ಅದೊಂದು ಇನ್ನೊಂದು ಹೆಮ್ಮೆ ಅನ್ನಿಸ್ತು. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ. ಹಾಗೆ ಕ್ಯಾಮ್ರಾಮನ್ ಸರ್ ಕೂಡ, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾಗೋಷ್ಠಿ ಅವ್ರಿಗೆ ನಮಸ್ಕಾರ. ಸೊ ಇದು ನನ್ನ ಮೊದಲನೇ ನಿರ್ದೇಶನ. ನಾ ಈ ಮುಂಚೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿ ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಈ ಕಥೆ ಬಂದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ, ಆಸ್ ಗುರು ಸರ್ ಟೋಲ್ಡ್, ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಹೋಗುತ್ತೆ. ಮಿಕ್ಕಿದ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಆ್ಯಂಡ್ ಅದು ಹೊಸ ವಿಷಯ. ಅದು ಬಿಟ್ಟರೆ ಒಂದು ರಾಮ್ ಸಬ್ಜೆಕ್ಟ್, ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಶೂಟಿಂಗ್ ಇವತ್ತಿಂದನೇ ಶುರು ಸರ್. ಇವತ್ತು ಬೆಂಗಳೂರಲ್ಲೇ ಕಂಪ್ಲೀಟ್ ಶೂಟ್ ಆಗುತ್ತೆ. ಆರ್ ನಗರು, ಮಹಾಲಕ್ಷ್ಮಿ ಲೇಔಟ್, ಸದಾಶಿವ ನಗರ್. ಸೊ ಇಲ್ಲೇ ಇಂಡೋರ್ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಿಟ್ಟು ನಾವು ಹೊರಗೆ ಅಂದರೆ ಆಸ್ ಗುರು ಸರ್ ಟೋಲ್ಡ್, ಲಡಾಖು ಮತ್ತು ಚಿಕ್ಕಮಂಗ್ಳೂರು, ಸೊ ಈ ಥರ ಹೊರಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಸ್ಟಾರ್ ಕಾಸ್ಟಲ್ಲಿ ಗುರುನಂದನ್ ಸಾರು ಮೇನ್ ಲೀಡು, ಹೀರೋಯಿನ್ ಆಗಿ ತಪಸ್ವಿನಿ ಪೂನಚ, ಆ್ಯಂಡ್ ಫ್ರೆಂಡ್ ಆಗಿ ಧರ್ಮಣ್ಣ, ತಬ್ಲಾ ನಾಣಿ ಸಾರು, ಅಪೂರ್ವ ಅವರು, ಮತ್ತು ಇನ್ಯಾರು, ಇನ್ನು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳೇ ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಟೆಕ್ನಿಷಿಯನ್ ವರ್ಕ್ದಲ್ಲಿ ಬಂದಾಗ ಕಿರಣ್ ರವಿನಾಥ್ ಸಾರು, ಆಸ್ ಗುರು ಸಾರ್ ಇಂಟ್ರೊಡಕ್ಷನ್ ಕೊಟ್ಟಂಗೆ ಕಿರಣ್ ಸಾರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಾಯಿದ್ದಾರೆ. ಸೊ ಅವರು ಸಾಂಗ್ಸ್ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಭೀಮಾ ಕ್ಯಾಮ್ರಾಮ್ಯಾನ್ ಸರ್ ಈಗ ನಮಗೆ ಕ್ಯಾಮ್ರಾಮ್ಯಾನ್ ಆಗಿ ಮಾಡ್ತಾರೆ, ಶಿವು ಸರ್. ಸೊ ಅವರು ನಮಗೆ ಕಣ್ಣಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಡೈಲಾಗ್ ರೈಟರ್ ಬಂದು ನಮ್ಮ ಶರತ್ ಚಕ್ರವರ್ತಿ ಸರು, ಅವರು ಮಾಡ್ತಾಯಿದ್ದಾರೆ. ಆ್ಯಂಡ್ ಎಸ್ ಸರ್, ಇದು ಟ್ರೂ ಇವೆಂಟ್ಸ್, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿಷಯಗಳನ್ನ ಇಟ್ಕೊಂಡು ಒಂದು ಕಥೆ ಹಂದರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ರಾಮ್-ಕಾಮ್, ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸರ್. ಕ್ರೈಮ್ ಅಲ್ಲ, ಇದು ಕಾಮಿಡಿ, ಕಂಪ್ಲೀಟ್ ಕಾಮಿಡಿ. ಒಂದು ಸೆಕೆಂಡ್ ಹಾಫ್ ಬೇರೆ ಥರ. ನಾನು ಮುಂದಿನ ದಿನಗಳು ಹೇಳ್ತೀನಿ ಸರ್ ಎಲ್ಲ ವಿಷಯಗಳನ್ನ. ಸೊ ಐ ವಿಲ್ ಪಾಸ್ ಮೈಕ್ ಟು ಕಿರಣ್ ರವೀಂದ್ರನಾಥ್ ಸರ್. ಗುರುನಂದನ್ ನನ್ನ ಭಾಳ ಆತ್ಮೀಯ ಸಹೋದರ. ಭಾಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವರ ಇಡೀ ಕುಟುಂಬ ನಮಗೆ ಭಾಳ ಬೇಕಾದವರು. ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರುನಂದನಿಗೆ ಹೇಳೋದುಂಟು, ಯಾಕೆ ಗುರು ನಿಮ್ಮ ಫಿಲ್ಮ್ ಶೂಟಿಂಗ್ ನೀನು ನಿಲ್ಲಿಸ್ಬಿಟ್ಟು, ಯಾಕೆ ಮುಂದಿನ ದಿನದಲ್ಲಿ ನೀನೇ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದುಂಟು. ಹಾಗೆ ಈ ಮಂಡಿ ಮನೆ ಪ್ರೊಡಕ್ಷನ್ ಮುಖಾಂತರ ಇವತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು, ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು, ಕಾರಣಾಂತರ ನನಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ. ಗುರುನಂದನ್ನ ಪ್ರೊಡಕ್ಷನ್ ಟೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ
ಶುಭವನ್ನು ಹಾರೈಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ, ಬೇಗ ಶುರುವಾಗಲಿ. ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಗುರುನಂದನ್ ಮತ್ತು ನಮ್ಮದು ಒಂದು ಜರ್ನಿ 10 ವರ್ಷದ ಮುಂಚೆ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ರ್ಯಾಂಕ್ ರಾಜು ಸ್ಟಾರ್ಟ್ ಮಾಡಿದ್ಮೇಲಿಂದ ಭಾಳ ಆತ್ಮೀಯರಾದರು. ಹಾಗೆ ಒಂದು ಈ ಮಂಡಿಮನೆ ಟಾಕೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ನನಗೂ ಸಂಗೀತ ಮಾಡಲಿಕ್ಕೆ. ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನಿಮಾದು. ಸ್ಟೋರಿ ಹೇಳಬೇಕಾದ್ರೆ ಒಂದು ಮಾತು ಹೇಳಿದ್ರು. ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಅವರು 100 ಡೇಸ್ ಫಂಕ್ಷನ್ನಲ್ಲಿ ನೋಡಿದ್ರಂತೆ. ಆ್ಯಕ್ಚುಲಿ ಅವಾಗಿನ್ನೂ ಕಾಲೇಜ್ ಸ್ಟೂಡೆಂಟ್ ಅಂತೆ ಅವರು. ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಇನ್ನೊಂದು ಸ್ಟೋರಿ ಮಾಡಿಕೊಂಡು ಮತ್ತೆ ಬಂದಿದ್ದಾರೆ ಅವರು ಈಗ. ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳಿದೆ. ಕಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಹೇಳ್ತೀವಿ. ಹಾಗೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದ. ಓವರ್ ಟು ನಮ್ಮ ಕ್ಯಾಮ್ರಾಮ್ಯಾನ್ ಶಿವಸೇನ ಸರ್. ಎಲ್ರಿಗೂ ನಮಸ್ಕಾರ. ಭೀಮಾ ಗೆಲುವಿನ ನಂತರ ನನ್ನ ಮುಂದಿನ ಸಿನಿಮಾ ಸುಮಂತ್ ಅವ್ರ ಜೊತೆ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿಮನೆ ಟಾಕೀಸ್ ಹಾಗೆ ನಮ್ಮ ಡೈರೆಕ್ಟರು ಸುಮಂತ್ ಅವ್ರಿಗೆ. ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲಿಂದನೇ ಪರಿಚಯ. ನಾನು ಈ ಕತೆ ನನಗೆ ಮೂಲ ಸೆಳೆತ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಂಡಿಮನೆ ಟಾಕೀಸ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಸುಮಂತ್ ಹಾಗೂ ಪ್ರವೀಣ ಎಲ್ಲರಿಂದ ಇದೊಂದು ಅವಕಾಶ ಸಿಕ್ತು ಈ ಸಿನಿಮಾಗೆ ನನಗೆ. ಸುಮಂತ್ ತುಂಬ ರಿಸರ್ಚ್ ಮಾಡಿ ಈ ಕತೆ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 1 ವರ್ಷದಿಂದ ಈ ಕತೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿ ಸೀನು ನಗಿಸುತ್ತೆ, ಎಮೋಷನ್ ಮಾಡುತ್ತೆ, ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ. ಸಿನಿಮಾ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ರಾಹುಲ್ ಅಂತ ನಮ್ಮ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ ಈಸ್ ಫ್ರಮ್ USA. ತುಂಬ ನಮ್ಮ ಮೂವಿಗೆ ಆ್ಯಕ್ಟಿಂಗು ಮತ್ತು ಪ್ರೊಡಕ್ಷನ್ ಮೇಲೆ ಭಾರಿ ಇಂಟ್ರೆಸ್ಟು. ಅದಕ್ಕೋಸ್ಕರ US ಇಂದ ಬಂದಿದ್ದಾರೆ. 1-2 ಮಾತಾಡಬೇಕು ರವಿ. ನಮಸ್ಕಾರ ಎಲ್ಲರೂ. ನಮಗೆ ತುಂಬ ಖುಷಿ ಇದೆ ನೀವು ಬಂದಿದ್ದ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ ಆಫ್ ದ ಮಂಡಿಮನೆ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ತಮ್ಮಂತರನೇ ಹೌದು. ಅದಕ್ಕೆ ಪಾಪ ನಮ್ಮ ಪ್ರೊಡಕ್ಷನ್ ಇದಕ್ಕೋಸ್ಕರ US ಇಂದ ಬಂದರೆ ನಮಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಹಾಗೆ ನಮ್ಮ ಎಲ್ಲ ನನ್ನ ಈ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗಿಂದ ನನಗೆ ತುಂಬ ಸಹಾಯ ಮಾಡ್ತಿದ್ದ ಪಿಕ್ಚರ್ ಪ್ರವೀಣ್ ಅವರು ಬರಬೇಕು. ನಮ್ಮ PR ಅವರೆಲ್ಲ ನೋಡ್ಕೋತಿರೋದು ನಮ್ಮ ಈ ಪ್ರೊಡಕ್ಷನ್ ಎಲ್ಲ ಫುಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಫ್ರಮ್ ದ ಫಸ್ಟ್ ಡೇ. ಅದೇ ಮಾತಾಡಬೇಕು ಪ್ರವೀಣ್ ಅವರು. ಇಲ್ಲ ಪರವಾಗಿಲ್ಲ. ಇರಲಿ ಬಿಡಿ. ಗುರು ನನಗೆ ತುಂಬ ಒಂದು 10-12 ವರ್ಷದಿಂದ ಗುರು ನನಗೆ ಆ್ಯಕ್ಚುಲಿ ಸೈಬರ್ ಯುಗದೊಳ್ಳಿಂದ ಫ್ರೆಂಡು ಪರಿಚಯ. ಸಾಕಷ್ಟು ಜರ್ನಿ ಇದೆ. ಈ ಥರದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತಂದಾಗ ಅಥವಾ ಸಿನಿಮಾ ಮಾಡಬೇಕು ಅಂತಂದಾಗ ತುಂಬ ಚರ್ಚೆಗಳಾಯಿತು. ಅದಾದಮೇಲೆ ನನಗೂ ಈ ಒಂದು ಆಗಲೇ ನಮ್ಮ ಶಿವಸೇನ ಅವ್ರು ಹೇಳ್ದಂಗೆ ಆ ಕತೆ ಸೆಳೆತ. ಸೊ ನಾವೆಲ್ಲ ಒಂದು ತಂಡ ಆಗಿ ಈ ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದರ ಮೊದಲನೇ ಹೆಜ್ಜೆ ಇವತ್ತು ಪೂಜೆ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಮಂಡಿಮನೆ ಟಾಕೀಸು ತುಂಬ ದೊಡ್ಡ ವಿಷನ್ ಇಟ್ಕೊಂಡಿದೆ. ಇದು ಮೊದಲನೇ ಹೆಜ್ಜೆ. ಸೊ ನಿಮ್ಮ ಹಾರೈಕೆ ಆಶೀರ್ವಾದ ಇದ್ದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರೊಡಕ್ಷನ್ ಹೌಸ್ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಗುರುಗೆ ಆ ಒಂದು ವಿಷನ್ನು ಇದೆ ಮತ್ತು ಆ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಸರ್ ಆಗಲಿ ಗುರು ಸರ್ ಇರಲಿಲ್ಲ, ನಾನು ಸ್ಪೆಷಲ್ ಥ್ಯಾಂಕ್ಸ್ ಗುರುನಂದನ್ ಸರ್ಗೆ. ನನ್ನ ನಂಬಿ ಚಿತ್ರ ನನಗೆ ಕೊಡ್ತಾ ಇದ್ದಾರೆ. ನಾನು ಖಂಡಿತ ಉಳಿಸ್ಕೋತೀನಿ ಸರ್, ಅದು ಸಿನಿಮಾ ಚೆನ್ನಾಗಿ ಮಾಡಿಕೊಡ್ತೀನಿ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಂಡಿ ಮನೆ ಪ್ರೊಡಕ್ಷನ್ಸ್ ಕಡೆಯಿಂದ ನಿಮಗೆ. ಹಾಗೆ ನಮ್ಮ ತಂದೆ ತಾಯಿ ಕೂಡ ಬಂದಿದ್ದಾರೆ, ಅವ್ರಿಗೂ ಅವ್ರ ಆಶೀರ್ವಾದ ಕೂಡ ನನಗಿರುತ್ತೆ, ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ದಯವಿಟ್ಟು ನಮ್ಮ ಸಿನಿಮಾನ ಚೆನ್ನಾಗಿ ನೀವು ಪ್ರಮೋಟ್ ಮಾಡಿಕೊಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅತ್ಯಮೂಲ್ಯ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಪ್ರೆಸ್ ಮೀಟ್ ಆದಮೇಲೆ ನಮ್ಮೊಂದು ಫಲಹಾರ ಇದೆ, ಅದನ್ನ ಸ್ವೀಕರಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.